ನಮ್ಮ ಪೂಜಾರಿ ಧಾರಾಸುರ ಕರ್ಣ ಕೊಟ್ಟೆ ನೈಟ್ 9 ಗಂಟೆ ಅನಂತ ಪದ್ಮನಾಭ ಬಂದ್ವಿ. ಕನ್ನಡ ಸ್ಪಷ್ಟವಾಗಿ ಮಾತಾಡಲು ಸಿಕ್ಕೋಣ ಅಂತ ಖುಷಿ ಆಯ್ತು. ಪೂಜಾರಿ 15,000 ನೀನ್ ಕೊಡ್ಲಿಲ್ಲ ಅಂತ ಅನ್ಕೋ. ಹಾಯ್ ಫ್ರೆಂಡ್ಸ್, ಅನಂತ ಪದ್ಮನಾಭ ಟೆಂಪಲ್ ಕೇರಳ. ದೇವ್ರು ನೋಡ್ತಾವನೆ, ಕೈ ನೋಡ್ತಾವನೆ, ದೇವ್ರು ಕಾಣಿಸ್ತಿಲ್ಲ ಅಂತ. ಫ್ರೆಂಡ್ಸ್, ಈ ದೇವಸ್ಥಾನ ಇತಿಹಾಸ ನಾವು ತಿಳ್ಕೊಂಡಿರೋ ಪ್ರಕಾರ ನೆಗೆಟಿವ್ ಎಲ್ಲ ಕ್ಲಿಯರ್ ಆಗ್ಬಿಡ್ತು ಮೈಂಡಲ್ಲಿ ಇದ್ದಿತ್ತು. ಸರ್, ಹೆಸರು ಶಿವಾನಂದ್. ಮಾತ್ರ ಅದ್ದೂರಿಯಾಗೈತೆ ನೋಡಿ, ಇದಾಗ ಹೋಗ್ತೀರಾ ನೀವು. ಫೈನಲಿ ರೀಚ್ಡ್ ಶಿವನೇ ನಿನ್ನ ಆಟಬಲ್ಲೋರು ಯಾರ್ಯಾರು. ಎಲ್ಲ ಸಮುದ್ರ ರಗ ಅಂತ ರಗಿಸ್ತಾರೆ ಬಿಸಿಲು. ಶಿವನ್ ಟೆಂಪಲ್ ಇಂದ ಹೊರಗಡೆ ಬಂದು ನಾವು ಹೋಗ್ಬೇಕು ಅಂತ 3 ವರ್ಷದಿಂದ ಅನ್ಕೊಂಡಿದ್ದೆ ಜಟಾಯಿಗೆ ಹೋಗ್ಲೇಬೇಕು ಅಂತ. ಮೇಡಮ್, ಓನ್ಲಿ ನಾವು ಶಿವ ಟೆಂಪಲ್ ಓನ್ಲಿ 16 ಕಿಲೋಮೀಟರ್ ಇತ್ತು ಅಷ್ಟೇ. 16 ಕಿಲೋಮೀಟರ್ಗೆ 105 ರೂಪಾಯಿ ಟೋಲ್ ಕೊಟ್ಬಿಡೋದು. ಮತ್ತೆ ಆ ಕಡೆಯಿಂದ ಮತ್ತೆ 105 ರೂಪಾಯಿ ಟೋಲ್ ಕೊಡ್ತು. ಅಡ್ರೆಸ್ ಕೇಳೋದಕ್ಕೆ 10 ರೂಪಾಯಿ ಟ್ಯಾಕ್ಸ್ ನಮ್ಗೆ ಇವರು. ಬಾಯ್, ಎಂಜಾಯ್. ಫ್ರೆಂಡ್ಸ್, ಇಲ್ಲಿ ಅಡ್ರೆಸ್ ಕೇಳೋಣ ಅಂತ ಟಿವೆಂಡ್ರಮ್ ಹೋಗ್ತಿದ್ದೋ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ. ಹುಡುಗರು ಏನೋ ಸ್ವಲ್ಪ 10 ರೂಪಾಯಿ ಶಾರ್ಟೇಜ್ ಆಗಿತ್ತು. ಏನಕ್ಕೇನೋ ವಿಡಿಯೋ 10 ರೂಪಾಯಿ ಕೊಡ್ತಾ ಇದೀವಿ ಅಂತ ಮಾಡ್ಬೇಕು ಅಂತ ಮಾಡಿಲ್ಲ. ನಮ್ಮ ಕರ್ನಾಟಕದಲ್ಲಿ ಬಿಸಿರುಕುಗೆ 10 ರೂಪಾಯಿ ಕೊಟ್ರೆ 10 ರೂಪಾಯಿ ಕೊಡ್ತಾರೆ ನೋಡ್ತಾರೆ ಪಾಪ. ಇವ್ರು 10 ರೂಪಾಯಿ ಖುಷಿ ಪಟ್ರು. ಅದೇ ಹೋಗಿ ಏನ್ಕೋ ಶಾರ್ಟೇಜ್ ಆಗಿತ್ತು. ನಾವು ಹುಡುಗರೊಳಗೆ ಪ್ಲಾನ್ ಮಾಡ್ಕೊಂಡಿದ್ರೆ 10 ರೂಪಾಯಿ ಶಾರ್ಟೇಜ್ ಆಗಿತ್ತೇನೋ. ಅಡ್ರೆಸ್ ಕೇಳಿಗೆ ಬೈ 10 ರೂಪಾಯಿ ಇದ್ರೆ ಕೊಡಿ ಅಂತಂದ್ರು. ಆಕಿ ನಮ್ಮ ಪೂಜಾರಿ ಧಾರಾಸುರ ಕರ್ಣ ಕೊಟ್ಟೆ. ನೈಟ್ 9 ಗಂಟೆ ಅನಂತ ಪದ್ಮನಾಭ ಬಂದ್ವಿ. ಅನಂತ ಪದ್ಮನಾಭ ಬಂದು ಇಲ್ಲಿ ಮಾತಾಡಿ ರೂಮ್ ಸ್ವಲ್ಪ ಕಾಸ್ಟ್ಲಿ, 2,000 ರೂಪಾಯಿ ಒಂದು ರೂಮ್ ಬುಕ್ ಮಾಡಿಕೊಂಡು ಅಡ್ರೆಸ್ ತಗೊಂಡಿದ್ದೀವಿ. ಕ್ಯಾಶ್ ಏನು ಮಾಡ್ತಾರೆ ಸರ್? ಕ್ಯಾಶ್ ಖುಷಿ ಇದೆ ಸರ್. ಇಲ್ಲಿಷ್ಟು ಕನ್ನಡ ಸ್ಪಷ್ಟವಾಗಿ ಮಾತಾಡಲು ಸಿಕ್ಕೋಣ ಅಂತ ಖುಷಿ ಆಯಿತು. ಫುಲ್ಲು ಅಂಕಲ್ಗೆ ಕನ್ನಡ ಬರುತ್ತೆ. ಈ ರೂಮಲ್ಲಿ ವರ್ಕ್ ಮಾಡೋದು ಕನ್ನಡ ಬರುತ್ತೆ. ರೂಮ್ ಒಳಗಡೆ ಹೋಗ್ತಾ ಇದೀವಿ. ರೂಮ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಫ್ಲೋರಲ್ಲಿ ರೂಮ್ ಎಂಟ್ರಿ. ಸರ್, ನಾನ್ AC. ಫ್ರೆಂಡ್ಸ್, ಇವತ್ತು ನಾವು ಮಾಡ್ಕೊಂಡಿರೋ ರೂಮ್ಸ್ ಲೆಕ್ಕ ಹೇಳ ಪೂಜಾರಿ. ಅಮೌಂಟ್ ಎಷ್ಟು ಸ್ಟಾರ್ಟ್ ಆಗಿದೆ? ಗೌತು 15,000 ಕೊಟ್ಟೆ. ಗೌತು 15,000 3,000 ಬೋಟ್ ಕೊಟ್ಟ. ಈಗ 12,000 ಗೌತು ತಂದಿತ್ತು. 12,000 ಗೌತುಗೆ 15,000 ಕೊಟ್ಟೆ. ನಿಂತವು ಎಷ್ಟಿತ್ತು? 200 ರೂಪಾಯಿ ಇತ್ತು. ಗೌತು 15,000 ಕೊಟ್ಟೆ. 3,000 ಬೋಟ್ ಕೊಟ್ಟ. ತಿರ್ಗಾ 12,000 ಕೊಟ್ಟ. ನಂಗೆ ಗೌತು 12,000 ಇಲ್ಲಿ ಕೊಟ್ಟ. 5,000 ಇಟ್ಕೊಂಡು 7,000 ಕೊಟ್ಟೆ. 5,000 ಇಲ್ಲಿ ಮಡಿಕೊಂಡು 7,000 ಕೊಟ್ಟೆ. ಅದೇ 4,700 ರೂಪಾಯಿ ಇರಬೇಕು. ತರಕಾರಿ ತಗೊಂಡೆ. ಆಮೇಲೆ ಇದು 250 ಐಸ್ ಕ್ರೀಮು, 45 ಎಣ್ಣೆ 250 ಉಳಿದಿತ್ತಲ್ಲ. ಎಣ್ಣೆ 250 ಉಳಿದಿತ್ತಲ್ಲ. ಅದೆಲ್ಲ ಸರ್ ಸುತ್ತಾವು. ಅದೈದ ಒಟ್ಟು 3,700 ರೂಪಾಯಿ ಆಯ್ತು. 3,700 ರೂಪಾಯಿ ಆಯ್ತು. ಇನ್ನೂ ನಿನ್ನ ಹತ್ರ ಎಷ್ಟಿರ್ಬೇಕು? 1,300 ರೂಪಾಯಿ. 3,700 ರೂಪಾಯಿ ಅಂತ ಐತಪ್ಪ. ನಿಂಗೆ ತಲೆಗಿಡಗಿದ್ದ ಅಲ್ಲ ಸಾ ಬೋಟ್ ಒಂದು ಬರ್ದಿದ್ದೀನಿ. 3,600 ರೂಪಾಯಿ ಇಲ್ಲ. ಸುಳ್ಳ ಹೇಳ್ತೇನೆ. ಪೂಜಾರಿ ಇಲ್ಲ ಅಷ್ಟ 15,000 ಅಲ್ಲ. 15,000 ನನಗೆ ನೀನು ಕೊಡ್ಲಿಲ್ಲ ಅಂತ ಅನ್ಕೋ. 7,000 3,000 ಬೋಟಿಂಗ್ ಕೊಟ್ಟು ಇವತ್ತು ರೂಮ್ 2,000 ಕೊಟ್ಟಿದ್ದೀಯ. ಎಷ್ಟು ಉಳಿಯೋದು? 10,200 ರೂಪಾಯಿ. ಈಗ ಗೌತು ಕಾಸು ಕೊಡ್ಲಿಲ್ಲ. ಅಂದ್ರೆ 3,000 ಬೋಟಿಂಗ್ಗೆ, 2,000 ಇಲ್ಲಿ ಇದಕ್ಕೆ, 5,000 ಆಯ್ತು. ಆಯ್ತು. 5,000 ರೂಪಾಯಿ ಲೆಕ್ಕ ಹೇಳು. 5,000 ರೂಪಾಯಿ ಲೆಕ್ಕ ಹೇಳಿ ನೀನು. 5,000 ರೂಪಾಯಿ ಅದೇ ಸಹ ನೀವು ಕೊಟ್ಟಿದ್ದು 3,000. ಅದಕ್ಕೆ ಬೇಕು
ಕಳ್ಸಿದೀನಿ ಬೇರೆ ಸೆಂಡ್ ಮಾಡಿಲ್ಲ. ನೀನು 5,000 ಇಸ್ಕೊಂಡಪ್ಪ, 2,000 ಇವತ್ತು ನುಂಗ್ ಕೊಟ್ಟಿದ್ದೀಯ. ಬೋಟ್ಗೆ ನಾನು ಕೊಡಿ, ಇನ್ನೂ 300 ರೂಪಾಯಿ ಲೆಕ್ಕ ಇಲ್ಲ. ಗೌತು ಕೊಟ್ಟಿರೋ ಬುಕ್ ಬಿಡೋಣ. ಗೌತು ಕೊಟ್ಟ 3,000 ಬುಕ್ ಬಿಡು. ಈಗ ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕಳಿಸ್ಕೊ. ಈಗ ₹1 ಇಲ್ಲ. ಗೌತಿಗೆ ನೈಟು 16,000 ಇತ್ತು. 16,000ದಲ್ಲಿ 1,000 ಲ್ಯಾಕ್ಸ್ ಕೊಟ್ಟೆ ಇಲ್ಲಿ. ಲ್ಯಾಕ್ಸ್ ಕೊಟ್ಟಿಲ್ವೇ? ನಾನು ಕೊಟ್ಟೆ ಅದು ಖಾಲಿ ಅಂತ ನಾನು ಕೊಟ್ಟೆ. ಇಲ್ಲ 3,600 ರೂಪಾಯಿ ಹಾಕ್ಬೇಕು ಸರ್ ನಾನು. 4:30 ದರ್ಶನಕ್ಕೆ ಬಂದು ದರ್ಶನ ಮುಗಿಸ್ಕೊಂಡು ಈಗ ಫೋನ್ ಎತ್ಕೊಂಡು ಹೊರಗಡೆ ಬಂದು ಟೆಂಪಲ್ ದರ್ಶನ ಮಾಡಿ ಹೊರಗಡೆ ಬಂದು ಫೋಟೋ ತೆಗಿಸ್ತಾ ಇದ್ದೀವಿ ನೋಡಿ. ಅನಂತ ಪದ್ಮನಾಭ. ಹಾಯ್ ಫ್ರೆಂಡ್ಸ್, ಅನಂತ ಪದ್ಮನಾಭ ಟೆಂಪಲ್ ಕೇರಳ. ದೇವಸ್ಥಾನದಿಂದ ಈಗ ಬಂದು ದೇವಸ್ಥಾನ ದರ್ಶನ ತುಂಬಾ ಸಕ್ಕತ್ತಾಗಿದೆ. ದೇವ್ರ ವಿಗ್ರಹ ಅಂತೂ ಹೇಳಕ್ಕೆ ಆಗಲ್ಲ, ಅಷ್ಟು ಸೂಪರ್ ಆಗಿದೆ. ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಮತ್ತೆ ವರ್ಷ ದೇವ್ರು ನೋಡ್ತಾವನೆ, ಕೈ ನೋಡ್ತಾವನೆ, ದೇವ್ರು ಕಾಣಿಸ್ತಲ್ಲ ಅಂತ ಆಮೇಲೆ ಕ್ಲೀನ್ ಆಗಿ ನೋಡ್ದ, ದೃಷ್ಟಿ ಇಟ್ಟು ನೋಡ್ದ ದೇವ್ರು ಕಾಣಿಸ್ತೇನೆ ಸರ್. ನೀವು ಒಂದ್ಸಲ ಬಂದು ನೋಡಿ, ಎಲ್ಲ ಸೂಪರ್ ಆಗಿದೆ ದೇವಸ್ಥಾನ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಫೋಟೋಸ್ ಎಲ್ಲ ತಗೊಂಡು ಹೊರಟು. ಅನಂತ ಪದ್ಮನಾಭ ಸ್ವಲ್ಪ 1 hour ಲಾಕ್ ಮಾಡಿದ್ರು. ಟೈಮಿಂಗ್ಸ್ ಯಾವ ಥರ ಅಂದರೆ 3:30 ಓಪನ್ ಆಗುತ್ತೆ, ಮತ್ತು 4:30 ಕ್ಲೋಸ್ ಆಗುತ್ತೆ. ತಿರ್ಗಿ 6:30 ಗಂಟೆ ದರ್ಶನ ಇರೋಲ್ಲ. ಸುಮ್ಮನೆ ವೇಟ್ ಮಾಡಿಸ್ತಾರೆ. ಅವ್ರೇನೋ ಪೂಜೆ ಗೀಜೆ ಎಲ್ಲ ಮಾಡಾದ್ಮೇಲೆ 1 hour ಆದಮೇಲೆ ತಿರ್ಗಿ ಮತ್ತೆ 6 ಗಂಟೆಗೆ ಓಪನ್ ಮಾಡ್ತಾರೆ. 6 ಗಂಟೆಯಿಂದ 7:30 ಗಂಟೆ ದರ್ಶನ ಕೊಡ್ತಾರೆ. ತಿರ್ಗಿ 7 ಗಂಟೆ ಆದಮೇಲೆ ತಿರ್ಗಿ 7:30 ಆದಮೇಲೆ ತಿರ್ಗಿ ಲಾಕ್ ಮಾಡ್ತಾರೆ. ತಿರ್ಗಿ 8:30 ಗಂಟೆ ದರ್ಶನ ಕೊಡೋಲ್ಲ. ಹಂಗೆ ಒಂದೊಂದು ಅವರ್ ಗ್ಯಾಪ್ ಕೊಟ್ಟು ದೇವಸ್ಥಾನಕ್ಕೆ ದೇವ್ರುಗಳು ಪೂಜೆ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಆ ಥರ ಎಲ್ಲ ಚೆನ್ನಾಗಿದೆ. ನಮ್ಮದು ನಾವು 1 hour ವೆಯ್ಟ್ ಮಾಡಿ ದರ್ಶನ ಮಾಡ್ದೋ. ಚೆನ್ನಾಗಿತ್ತು ದೇವಸ್ಥಾನ. ಏನೋ ಒಂಥರ ಖುಷಿ ಆಯ್ತು ದೇವಸ್ಥಾನಕ್ಕೆ ಬಂದಾದ್ಮೇಲೆ. ಅವನೇ ಶ್ರೀಮನ್ ನಾರಾಯಣ. ಫ್ರೆಂಡ್ಸ್, ಈ ದೇವಸ್ಥಾನ ಇತಿಹಾಸ ನಾವು ತಿಳ್ಕೊಂಡಿರೋ ಪ್ರಕಾರ 2012 14 ಈ ದೇವಸ್ಥಾನ 2 ಬಾಗಿಲು ಓಪನ್ ಮಾಡ್ತಾರೆ. ಆ ಬಾಗಿಲಲ್ಲಿ 1000 kg ಚಿನ್ನ ಸಿಕ್ತು ಅಂತ ಹೇಳ್ತಾರೆ. ಅಲ್ಲಿ ಖಚಿತವಾಗಿ ಎಷ್ಟು ಸಿಕ್ತು ಅಂತ ನನಗೂ ಗೊತ್ತಿಲ್ಲ. ಒಟ್ಟ ಚಿನ್ನ ಸಿಕ್ಕಿರೋದು ಸತ್ಯ. ಇನ್ನೂ ಒಂದು ಬಾಗಿಲಿದೆ. ಆ ಬಾಗಿಲು ಓಪನ್ ಮಾಡಕ್ಕೆ ಗೌರ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟಿಲ್ಲ, ದೇವಸ್ಥಾನದವರು ಪರ್ಮಿಷನ್ ತಗೊಂಡಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಸರ್ಪದ ಕಾವಲಿದೆ, ಅದ್ರಲ್ಲಿ ಇನ್ನೂ ಒಳಗಡೆ ಸರ್ಪ ಇದೆ ಅಂತೆಲ್ಲ ಹೇಳ್ತಾರೆ. ನೋಡಬೇಕು. ಖುಷಿ ಆಯ್ತು ದೇವಸ್ಥಾನ ಬಂದು, ಸಖತ್ ಇಷ್ಟ ಆಯಿತು ದೇವರು. ನೋಡಿದ ತಕ್ಷಣ ಎಲ್ಲ ನೆಗೆಟಿವ್ ಎಲ್ಲ ಕ್ಲಿಯರ್ ಆಗ್ಬಿಡ್ತು. ಮೈಂಡಲ್ಲಿ ಇದ್ದಿದ್ದು ನೆಗೆಟಿವ್ ಎಲ್ಲ. ತುಂಬ ಖುಷಿ ಆಯ್ತು ದೇವಸ್ಥಾನ ನೋಡಿ. ಅನಂತ ಪದ್ಮನಾಭ ಕೇರಳ. ಸರ್ ಫೈನಲಿ ರೂಮ್ ಎಕ್ಸಿಟ್ ಆಗ್ತಿದ್ದೀವಿ. ನಮ್ಮ ಕನ್ನಡಕ್ಕೂ ಸರ್ ಥ್ಯಾಂಕ್ಸ್ ಸರ್. ನಮ್ಗೆ ಇವರೇ ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿದ್ದು. ಸರ್ ಹೆಸರು ಶಿವಾನಂದ್. ಥ್ಯಾಂಕ್ ಯು ಬೈ. ಖುಷಿ ಆಯಿತು. ಅನಂತ ಪದ್ಮನಾಭ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ರೂಮಿಂದ ಚೆಕ್ಔಟ್ ಆಗ್ತಿದ್ದೀವಿ. ಈಗ ನೆಕ್ಸ್ಟು ಸರ್ ಎಲ್ಲಿಗೆ? ಆಚುಮೂಲ ಅಂತ ಕರೀತಾರೆ ಎಲ್ಲರೂ, ಬಟ್ ಅದು ಇರೋದು ಆಲುಮಲೈ ಅಂತ ಶಿವ ಟೆಂಪಲ್. ಡಮರುಗ ಶಿವ ಟೆಂಪಲ್. ಪಕ್ಕ ಸಮುದ್ರ ಐತೆ. ಪ್ಲೇಸ್ ಮಾತ್ರ ಅದ್ದೂರಿಯಾಗಿ ಐತೆ. ನೋಡಿ, ಫಿದಾಗ ಹೋಗ್ತೀರಾ ನೀವು. ಟೆಂಪಲ್ ಶಿವ ಸ್ಟ್ಯಾಚು ನೋಡ್ಬಿಟ್ಟು ಫಿದಾಗ ಹೋಗ್ತೀರಾ. ಫೈನಲಿ ರೀಚ್ಡ್ ಶಿವ. ಶಿವ ಅರೆ ಶಿವ ಬನ್ನಿ. ಶಿವ ಹೆಂಗಿದೆ ನೋಡೋಣ ಹತ್ರದಿಂದ. ಶಿವನೇ ನಿನ್ನ ಆಟಬಲ್ಲೋರು ಯಾರ್ಯಾರು, ಅರನೇ ನಿನ್ನ ಆಟಬಲ್ಲೋರು ಯಾರ್ಯಾರು. ಶಿವ ಎಲ್ಲ ಸಮುದ್ರ. ಶಿವನ್ ಟೆಂಪಲ್ ಕೇರಳ ಸೂಪರ್ ಆಗಿದೆ. 3D ಶಿವ ಟೆಂಪಲ್. ಶಿವನ್ ಟೆಂಪಲ್ ಶಿವನ್ ದರ್ಶನ ಮುಗಿಸ್ಕೊಂಡು ಎಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಇಬ್ರು ಕ್ಯಾಪ್ಚರ್ ಮಾಡ್ಕೊಂಡು ಎಲ್ಲರೂ 4 ಜನನು ಹೊರಟು. ಬಿಸಿಲು ರಗ 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 ಅಂತ ರಗಿಸ್ತಾರೆ ಬಿಸಿಲು. ಸಮುದ್ರ ಐತಲ್ವ, ಕಾವು ಜಾಸ್ತಿ. ಶಿವನ್ ಟೆಂಪಲಿಂದ ಹೊರಗಡೆ ಬಂದು ನೆಕ್ಸ್ಟ್ ಪ್ಲ್ಯಾನು ಜಟಾಯು. ನಾವು ಹೋಗ್ಬೇಕು ಅಂತ 3 ವರ್ಷದಿಂದ ಅಂದ್ಕೊಂಡಿದ್ದೆ ಜಟಾಯುಗೆ ಹೋಗಲೇಬೇಕು ಅಂತ. ಆ ಋಣ ಇವಾಗ ಕೊಡ್ತಾ ಇದೆ. ಹೋಗ್ತಿದ್ದೀವಿ. ಕಾರ್ ಪಾರ್ಕ್ ಮಾಡಿದ್ದೀವಿ. ಸಮುದ್ರ ಹತ್ರ ಹೋಗೋಣ ಅಂತಂದ್ರು ಒಂದಿಬ್ಬರು, ಹರ್ಷ ಮತ್ತು ಪೂಜಾರಿ. ಟೈಮ್ ಇಲ್ಲ, ಜಟಾಯುಗೆ ಲೇಟ್ ಆಗಿಬಿಡುತ್ತೆ. ಅಲ್ಲಿ 5 ಗಂಟೆ 9:30 ಅದು 5:15 ಲಾಸ್ಟ್ ಅಂತೆ. ಅದಕ್ಕೋಸ್ಕರ ಬೀಚ್ ಕ್ಯಾನ್ಸಲ್ ಮಾಡಿ ಜಟಾಯು ಹೋಗ್ತಿದ್ದೀವಿ. ಜಟಾಯು ರಾಕ್
ಜಟಾಯುರು ಹಾಕಿ ಯಾವ ಥರ ಇದೆ ಅಂತ ನೋಡ. ಮೇಡಮ್ ಟೋಲ್ ಪ್ರೈಸ್ ಪ್ರೈಸ್ ಟೋಲ್ ಪ್ರೈಸ್ ಟೋಲ್ ಪ್ರೈಸಾ? ಒನ್ ಸೈಡ್ 155. 155 ಮೇಡಮ್ ಓನ್ಲಿ ನಾವು ಶಿವ ಟೆಂಪಲ್ ಓನ್ಲಿ ಯು ಗೋ ಅನಂತ ಪದ್ಮನಾಭ ನಾವು ಶಿವ ಟೆಂಪಲ್ ಸೇಮ್ ರೇಟ್. 150 300 ರೂಪಾಯಿ ಕಡೆ ಐತಲ್ಲ ಸರ್. ನೋಡಿ ಇದೊಂದು ಭಾರಿ ಮೋಸ. ನಾವು ಸುಮ್ಮನೆ ಹೋಗಿದ್ದೆ ಬರೀ ಶಿವ ಟೆಂಪಲ್ ಒಂದು ಎಷ್ಟು ಕಿಲೋಮೀಟರ್ ಇತ್ತು? 16 ಕಿಲೋಮೀಟರ್ ಇತ್ತು ಅಷ್ಟೇ. 16 ಕಿಲೋಮೀಟರ್ಗೆ 105 ರೂಪಾಯಿ ಟೋಲ್ ಕೊಟ್ಬಿಡೋದು. ಮತ್ತೆ ಆ ಕಡೆಯಿಂದ ಮತ್ತೆ 105 ರೂಪಾಯಿ ಟೋಲ್ ಕಟ್ತು. ಏನು ಮಾಡಕ